ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಂಗಣಪತಯೇ ನಮಃ. ಮೂರ್ತಿದ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನ ಮಾತೇತ್ಯಾತ್ಮವಿದಾಂ ಕೃತುಶ್ಚೈಜತಾಂ ಭರ್ತಾಮರಜ್ಯೋತಿಷಾಂ ಲೋಕಾನಾಂ ಪ್ರಲಯೋದ್ಭವಸ್ತಿ ವಿಭುಶ್ಚಾನೇಕದಾಯ ಶ್ರುತೌ ವಾಚನಂ ನ ಸದದಾತ್ವನೇಕ ಕಿರಣಸ್ತ್ರೈಲೋಕ್ಯದೀಪೋ ರವಿಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಂಗಣಪತಯೇ ನಮಃ. ಈ ದಿನ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಾ ಇದ್ದೀರೋ ಅವರೆಲ್ಲರಿಗೂ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. 21 ನವೆಂಬರ್ 2020 ಶನಿವಾರದ ದಿನ ಭವಿಷ್ಯವನ್ನು ನೋಡೋಣ. ಮೊದಲಿಗೆ ಮೇಷರಾಶಿ. ಮಾತಿನಲ್ಲಿ ಬಲವಿಲ್ಲ, ಸ್ತ್ರೀಯರ ಸಹಕಾರವಿಲ್ಲ, ಕಲಾವಿದರಿಗೆ ಹಿನ್ನಡೆಯಾಗುವಂಥ ಸಾಧ್ಯತೆ ಇದೆ, ಮನಸ್ಸಿಗೆ ನೋವುಂಟಾಗಲಿದೆ. ಅಮ್ಮನವರ ಪ್ರಾರ್ಥನೆಯನ್ನು ಮಾಡಿ ಈ ದಿನ ನಿಮಗೆ ಶುಭವಾಗುತ್ತದೆ. ಇನ್ನು ವೃಷಭರಾಶಿ. ದೇಹ ಬಲ ಕುಗ್ಗಲಿದೆ, ಸ್ತ್ರೀಯರು ಎಚ್ಚರವಾಗಿರಿ. ಕುಟುಂಬದಲ್ಲಿ ಸಹಕಾರ ದೊರೆಯಲಿದೆ, ಮಕ್ಕಳಿಂದ ವ್ಯಥೆ ಉಂಟಾಗಲಿದೆ. ಅಮ್ಮನವರ ಪ್ರಾರ್ಥನೆಯನ್ನು ಮಾಡಿ ವೃಷಭರಾಶಿಯವರಿಗೆ ದಿನ ಶುಭವಾಗುತ್ತದೆ. ಇನ್ನು ಮಿಥುನ ರಾಶಿ. ಕೃಷಿಕರು ಎಚ್ಚರವಾಗಿರಿ, ವಿಷಜಂತುಗಳಿಂದ ಭಯ ಉಂಟಾಗಲಿದೆ, ಕೆಲಸಕ್ಕೆ ಅಡ್ಡಿಯಾಗಲಿದೆ, ಬುದ್ಧಿಯು ಮಂಕಾಗಲಿದೆ. ಅಮ್ಮನವರ ಪ್ರಾರ್ಥನೆಯನ್ನು ಮಾಡಿ ಈ ದಿನ ನಿಮಗೆ ಶುಭವಾಗುತ್ತದೆ. ಇನ್ನು ಕಟಕ ರಾಶಿ. ಅಂಜಿಕೆಯ ಭಯ, ಮನಸ್ಸಿಗೆ ನೋವುಂಟಾಗಲಿದೆ, ಸೋದರಿಯರಿಂದ ಅಸಮಾಧಾನ ಉಂಟಾಗಲಿದೆ. ತಾಯಿಯ ಅಮ್ಮನವರ ಪ್ರಾರ್ಥನೆಯನ್ನು ಮಾಡಿ ಈ ದಿನ ಕಟಕ ರಾಶಿಯವರಿಗೆ ಶುಭವಾಗುತ್ತದೆ. ಇನ್ನು ಸಿಂಹರಾಶಿ. ಎಲ್ಲವೂ ಇದ್ದು ತೃಪ್ತಿ ಇಲ್ಲದ ಜೀವನ, ಶ್ರಮಕ್ಕೆ ಫಲ ಸಿಗದಂತಾಗುತ್ತದೆ. ಸೂರ್ಯನ ಪ್ರಾರ್ಥನೆಯನ್ನು ಮಾಡಿ ಸಿಂಹರಾಶಿಯವರಿಗೆ ದಿನ ಶುಭವಾಗುತ್ತದೆ. ಇನ್ನು ಕನ್ಯಾ ರಾಶಿ. ಅನುಕೂಲದ ವಾತಾವರಣ ದೊರೆಯಲಿದೆ, ಶುಭ ಫಲಗಳು ದೊರೆಯಲಿವೆ. ಹಣಕಾಸಿನ ವಿಚಾರದಲ್ಲಿ ಕೊಂಚ ಪೇಚಾಟ ಉಂಟಾಗಲಿದೆ. ಮಹಾಲಕ್ಷ್ಮಿಯ ಪ್ರಾರ್ಥನೆ ಮಾಡುವುದರಿಂದ ಕನ್ಯಾ ರಾಶಿಯವರಿಗೆ ದಿನ ಶುಭವಾಗುತ್ತದೆ. ಇನ್ನು ತುಲಾರಾಶಿ. ದೇಹದಲ್ಲಿ ವ್ಯತ್ಯಾಸ ಉಂಟಾಗಲಿದೆ, ಸಂಗಾತಿಯಿಂದ ಸಹಕಾರ ದೊರೆಯಲಿದೆ. ಉದ್ಯೋಗಿಗಳಿಗೆ ಅನುಕೂಲವಾದಂತಹ ದಿನ. ಲಲಿತಾ ಸಹಸ್ರನಾಮ ಪಾರಾಯಣದಿಂದ ತುಲಾರಾಶಿಯವರಿಗೆ ದಿನ ಶುಭವಾಗುತ್ತದೆ. ಇನ್ನು ವೃಶ್ಚಿಕ ರಾಶಿ. ವಿಶೇಷ ಫಲಗಳು ದೊರೆಯಲಿವೆ, ಕಾರ್ಯ ಸಾಧನೆಯಾಗಲಿದೆ. ದುರ್ಜನರ ಸಹವಾಸದಿಂದ ದೂರವಿರಿ. ಈಶ್ವರನ ಪ್ರಾರ್ಥನೆ ಮಾಡುವುದರಿಂದ ವೃಶ್ಚಿಕ ರಾಶಿಯವರಿಗೆ ದಿನ ಶುಭವಾಗುತ್ತದೆ. ಇನ್ನು ಧನುಸು ರಾಶಿ. ಧನುಸು ರಾಶಿಯವರಿಗೆ ದಿನ ಉತ್ತಮ ಲಾಭಗಳು ದೊರಕಲಿವೆ. ಕೃಷಿಕರಿಗೆ ಅನುಕೂಲವಾಗಲಿದೆ. ಓಡಾಟದಲ್ಲಿ ಎಚ್ಚರಿಕೆಯನ್ನು ವಹಿಸಿ ಸುಬ್ರಹ್ಮಣ್ಯನ ಪ್ರಾರ್ಥನೆಯನ್ನು ಮಾಡಿ ಶುಭವಾಗುತ್ತದೆ. ಇನ್ನು ಮಕರ ರಾಶಿ. ಶುಭ ಲಾಭ ದೊರಕಲಿದೆ, ವೃದ್ಧರಿಗೆ ಅನುಕೂಲವಾದಂತಹ ದಿನ. ಸಂಗಾತಿಯ ಸಹಕಾರ ದೊರೆಯಲಿದೆ. ಹುರುಳಿ, ಉದ್ದು ಹಾಗೂ ಈ ಧಾನ್ಯಗಳನ್ನು ದಾನ ಮಾಡುವುದರಿಂದ ಮಕರ ರಾಶಿಯವರಿಗೆ ಶುಭವಾಗುತ್ತದೆ. ಇನ್ನು ಕುಂಭರಾಶಿ. ಮನೆಯಲ್ಲಿ ಘರ್ಷಣೆ ಉಂಟಾಗಲಿದೆ, ಬೆಂಕಿಯಿಂದ ದೂರವಿರಿ. ಎಚ್ಚರಿಕೆಯನ್ನು ವಹಿಸಿ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡಿ ಕುಂಭರಾಶಿಯವರಿಗೆ ದಿನ ಶುಭವಾಗುತ್ತದೆ. ಕೊನೆಯದಾಗಿ ಮೀನರಾಶಿ. ದೇಹದಲ್ಲಿ ತರಚುವ ಸಾಧ್ಯತೆ ಇದೆ, ಉಳಿದಂತೆ ಅನುಕೂಲವಾದಂತಹ ದಿನವಾಗಿದೆ. ವಾತಾವರಣವು ಉತ್ತಮವಾಗಿ ಕೂಡಿಬರಲಿದೆ. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಹೆಚ್ಚಾಗಿ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡುವುದರಿಂದ ಈ ದಿನ ನಮಗೆ ಮೀನರಾಶಿಯವರಿಗೆ ಶುಭವಾಗುತ್ತದೆ. ನಮ್ಮ ಚಾನಲ್ನಲ್ಲಿ ಬರುವಂಥ ಎಲ್ಲ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಆರಾಧನೆ ಮಾಡುವಂಥ ಮಹಾಗಣಪತಿಯು ನಿಮಗೆಲ್ಲರಿಗೂ ಶುಭ ಫಲಗಳನ್ನು ಪ್ರಾಪ್ತಿ ಮಾಡಲಿ. ಶುಭದಾಯಕ.